ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶ ವಿಚಾರ ಕೋರ್ಟ್ ಆದೇಶ ಪಡೆಯುವುದಕ್ಕೆ ಆಗಮಿಸ್ತಾ ಇರುವಂತಹ ಎಸ್ಪಿ ಉದೇಶ್ ಬೆಂಗಳೂರಿನತ್ತ ಹೊರಟ ಲೋಕಾಯುಕ್ತ ಎಸ್ಪಿ ಉದೇಶ್ ಮೊದಲು ಇನ್ಸ್ಪೆಕ್ಟರ್ ಅನ್ನ ಕಳಿಸಿದಂತ ಎಸ್ಪಿ ಉದೇಶ್ ಆದರೆ ಕೋರ್ಟ್ ಆದೇಶವನ್ನ ಈಗ ಸ್ವತಃ ಎಸ್ಪಿ ಉದೇಶ್ ಅವರೇ ಪಡೆಯುವುದಕ್ಕೆ ಮುಂದಾಗ್ತಿದ್ದಾರೆ ಬೆಂಗಳೂರಿನತ್ತ ಹೊರಟಂತ ಲೋಕಾಯುಕ್ತ ಎಸ್ಪಿ ಉದೇಶ್ ಮೊದಲು ಇನ್ಸ್ಪೆಕ್ಟರ್ ಅನ್ನ ಕಳಿಸಿದ್ರು ಎಸ್ಪಿ ಉದೇಶ್ ಆದರೆ ಈಗ ಸರ್ಟಿಫೈಡ್ ಕಾಪಿ ನಂತರವೇ ಎಫ್ಐಆರ್ ದಾಖಲು ಮಾಡುವಂತದ್ದಿರೋದ್ರಿಂದ ಟಿವಿ9ಗೆ ಈಗ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಸರ್ಟಿಫೈಡ್ ಕಾಪಿ ನಂತರವೇ ಎಫ್ಐಆರ್ ದಾಖಲಿಸಲಾಗುತ್ತೆ ಅಂತ ಹಾಗಾಗಿ ಮೈಸೂರು ಲೋಕಾಯುಕ್ತ ಉದೇಶ್ ಅವರು ಎಸ್ಪಿ ಉದೇಶ್ ಅಲ್ಲಿಂದ ಈಗ ಹೊರಟಿದ್ದಾರೆ ಸೊ ಆರಂಭದಲ್ಲಿ ಇನ್ಸ್ಪೆಕ್ಟರ್ನ ಕಳಿಸಲಾಗಿತ್ತು ಆದರೆ ಬಹಳ ಹೈ ಪ್ರೊಫೈಲ್ ಕೇಸ್ ಆಗಿರುವಂತಹ ಕಾರಣ ಇನ್ನೊಂದು ಕಡೆ ಸರ್ಟಿಫೈಡ್ ಕಾಪಿ ನಂತರ ಎಫ್ಐಆರ್ ದಾಖಲಾಗಬೇಕು ಹಾಗಾಗಿ ಆದೇಶದ ಪ್ರತಿಯನ್ನ ಪಡೆಯೋದಕ್ಕೆ ಈಗ ಬರ್ತಿದ್ದಾರೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಸೊ ಈಗ ತಾವೇ ಬೆಂಗಳೂರಿಗೆ ಬಂದು ಆ ಸರ್ಟಿಫೈಡ್ ಕಾಪಿಯನ್ನು ಪಡೆಯಲಿದ್ದಾರೆ ಸೊ ನಂತರ ಎಫ್ಐಆರ್ ದಾಖಲಾಗುವಂತ ನಿರೀಕ್ಷೆ ಇದೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಮ್ ಈಗ ಸರ್ಟಿಫೈಡ್ ಕಾಪಿಯನ್ನು ಪಡೆದ ನಂತರ ಎಫ್ಐಆರ್ ಅನ್ನೋದು ಈಗ ಮೂಲಗಳಿಂದ ಲಭ್ಯವಾಗ್ತಿರುವಂತಹ ಮಾಹಿತಿ ಎಸ್ಪಿ ಉದೇಶ್ ಎಷ್ಟೊತ್ತಿಗೆ ಹೊರಟಿದ್ದಾರೆ ಜೊತೆಗೆ ಏನೇನು ಮುಂದಿನ ನಿರೀಕ್ಷೆಗಳಿದೆ ಅಂತ ಅವಿನಾಶ್ ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ನೀಡಿದ ನಂತರ ಎಲ್ಲರ ಚಿತ್ತ ಮೈಸೂರು ಲೋಕಾಯುಕ್ತದತ್ತ ನೆಟ್ಟಿದೆ ನಾವೀಗ ಮೈಸೂರು ಲೋಕಾಯುಕ್ತ ಕಚೇರಿ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಮೈಸೂರು ಲೋಕಾಯುಕ್ತ ಕಚೇರಿಯನ್ನು ಅಂದರೆ ಯಾವುದೇ ಕ್ಷಣದಲ್ಲಾದರೂ ಸಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗ್ತದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು ಆದರೆ ಏನು ಸರ್ಟಿಫೈಡ್ ಕಾಪಿ ಏನು ನ್ಯಾಯಾಲಯದ ಆದೇಶ ಇದೆ ಆ ಸರ್ಟಿಫೈಡ್ ಕಾಪಿ ತಲುಪದ ಹೊರತು ಎಫ್ಐಆರ್ ದಾಖಲಾಗೋದಿಲ್ಲ ಒಂದು ಕಡೆ ದೂರದಾರ ಸ್ನೇಹಮಯಿ ಕೃಷ್ಣ ಅವನು ಸರ್ಟಿಫೈಡ್ ಕಾಪಿಯನ್ನು ತಂದು ಕೊಡ್ತಾರೆ ಇವತ್ತು ಅನ್ನೋ ಒಂದು ಮಾತು ಕೇಳಿ ಬಂದಿತ್ತು ಖುದ್ದು ಸ್ನೇಹಮಯಿ ಕೃಷ್ಣ ಸಹ ಟಿವಿ9ಗೆ ಹೇಳಿಕೆಯನ್ನು ನೀಡಿದ್ರು ಹೌದು ನಾವು ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ಒಂದು ಲೋಕಾಯುಕ್ತ ಕಚೇರಿಗೆ ಹೋಗಿ ಮನವಿಯನ್ನು ಸಲ್ಲಿಸ್ತೇನೆ ಅಂತೇಳಿ ಮತ್ತೊಂದು ನ್ಯಾಯಾಲಯವೇ ನೇರವಾಗಿ ಲೋಕಾಯುಕ್ತರಿಗೆ ಆ ಸರ್ಟಿಫೈಡ್ ಕಾಪಿಯನ್ನು ತಲುಪಿಸುತ್ತದೆ ಅಂತೇಳಿ ಹೀಗಾಗಿ ಇವತ್ತು ಎಸ್ಪಿ ಉದೇಶ್ ಏನಿದ್ದಾರೆ ಲೋಕಾಯುಕ್ತ ಎಸ್ಪಿ ಅವರು ನೇರವಾಗಿ ಈಗ ಬೆಂಗಳೂರಿಗೆ ತೆರಳಿದ್ದಾರೆ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ಬಂದು ಎಫ್ಐಆರ್ ದಾಖಲಿಸುವಂತಹ ಪ್ರಕ್ರಿಯೆಗೆ ಆರಂಭವಾಗ್ತದೆ ಮೊದಲು ಇನ್ಸ್ಪೆಕ್ಟರ್ನ ಕಳಿಸಲಾಗಿತ್ತು ಪ್ರಕರಣದ ಗಂಭೀರತೆಯನ್ನು ಅರ್ಥಂತ ಖುದ್ದು ಎಸ್ಪಿ ಉದೇಶ್ ಅವರು ಮೊದಲು ಲೋಕಾಯುಕ್ತ ಕಚೇರಿಗೆ ಬೆಳಗ್ಗೆ ಬಂದರು ತದನಂತರ ಕಚೇರಿಯ ಕೆಲಸವನ್ನು ಮುಗಿಸಿ ನೇರವಾಗಿ ಈಗ ಬೆಂಗಳೂರಿಗೆ ತೆರಳಿದ್ದಾರೆ ಅಲ್ಲಿ ಅವರಿಗೆ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ವಾಪಸ್ಸು ಮೈಸೂರಿಗೆ ಬಂದು ಇಲ್ಲಿ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನು ಮಾಡ್ತಾರೆ ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಸಹ ತಮ್ಮ ಕೋರ್ಟಿನ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಅವರು ಸಹ ನನಗೆ ಇದುವರೆಗೂ ಸರ್ಟಿಫೈಡ್ ಕಾಪಿ ತಲುಪಿಲ್ಲ ಅನ್ನೋ ಒಂದು ಮಾಹಿತಿ ಹೇಳಿದ್ರು ಅವರು ಸಹ ಒಂದು ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ ಸ್ನೇಹಮಯಿ ಕೃಷ್ಣ ಒಂದು ದೂರನ್ನು ತೆಗೆದುಕೊಂಡು ಬಂದು ಈ ಒಂದು ಮೈಸೂರು ಲೋಕಾಯುಕ್ತ ಕಚೇರಿಗೆ ನೀಡೋದಾಗಲಿ ಅಥವಾ ಎಸ್ಪಿ ಉದೇಶ್ ಅವರಿಗೆ ಆ ಒಂದು ಸರ್ಟಿಫೈಡ್ ಕಾಪಿ ಸಿಕ್ಕಿದ್ರೆ ತದನಂತರ ಏನು ನ್ಯಾಯಾಲಯದ ಒಂದು ಸೂಚನೆ ಆದೇಶ ಇದೆ ಅದರ ಅನ್ವಯವಾಗಿ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗ್ತದೆ ಅವಿನಾಶ್ ಧನ್ಯವಾದ ರಾಮ್